ಸದಾಕಾಲವೂ ಎಲ್ಲ ಸಮಯದಲ್ಲಿಯೂ ದೇವರಿಗೆ ಸ್ತೋತ್ರ 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 ಎಂಬುದಾಗಿ ಆತನನ್ನು ಅವರು ಹೊಗಳುವವರಾಗಿ ಕಾಣಲ್ಪಡ್ತಾರೆ. ಆತನ ಮೆಚ್ಚಿಸುವಂಥ ಒಂದು ಉನ್ನತವಾದಂಥ ಕಾರ್ಯವನ್ನ ಈ ಭಕ್ತರಾದವರು ಮಾಡ್ತಾರೆ. ಅದು ಮಾತ್ರವಲ್ಲದೆ ಅವರ ಕೈಯಲ್ಲಿ ಒಂದು ವಿಶೇಷವಾದ ಆಯುಧವನ್ನು ಸಹ ದೇವರು ಕೊಟ್ಟಿದ್ದಾನೆ. ಏನದು? ಇಬ್ಬಾಯಿ ಕತ್ತಿಯನ್ನ ದೇವರು ಅವರಿಗೆ ಆತನು ದಯಪಾಲಿಸಿಕೊಡ್ತಾನೆ. ಈ ಇಬ್ಬಾಯಿ ಕತ್ತಿ ಯಾವುದು ಅಲ್ಲ, ದೇವರ ವಾಕ್ಯ. ಆತನು ನಮಗೆ ಈ ವಾಕ್ಯವನ್ನ ಸದಾಕಾಲವೂ ಈ ಭಕ್ತರಿಗೆ ದೇವರು ದಯಪಾಲಿಸಿಕೊಡುವವನಾಗಿ ಕಾಣಲ್ಪಡ್ತಾನೆ. ಎಲ್ಲಿ ಹೋದರೂ ಸಹ ವಾಕ್ಯದ ನಿಮಿತ್ತವಾಗಿ ದೇವರು ಅವರನ್ನ ಬಲಪಡಿಸುವವನಾಗಿ ಕಾಣಲ್ಪಡ್ತಾನೆ. ಈ ವಾಕ್ಯವನ್ನು ಇಟ್ಟೇ ಅನೇಕರಿಗೆ ಸಂತೈಸುವಿಕೆಯ ಮಾತನ್ನ ಅವರು ಹಾಡುವವರಾಗಿ ಕಾಣಲ್ಪಡ್ತಾರೆ. ಈ ವಾಕ್ಯವನ್ನು ಇಟ್ಟು ಸದಾಕಾಲ ದೇವರನ್ನ ಸ್ತೋತ್ರ ಮಾಡುವವರಾಗಿಯೂ ಆ ವಾಕ್ಯದ ನಿಮಿತ್ತವಾಗಿಯೂ ಎಲ್ಲಾ ಕಾರ್ಯಗಳನ್ನ ಅವರು ಪ್ರಾರಂಭಿಸುವವರಾಗಿಯೂ ಮುಗಿಸುವವರಾಗಿ ಕಾಣಲ್ಪಡ್ತಾರೆ. ಈ ಭಕ್ತರಿಗೆ ದೇವರು ಇಷ್ಟು ಉನ್ನತವಾದಂಥ ಕೃಪೆಗಳನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ನಾವು ಆತನನ್ನು ಸದಾಕಾಲವೂ ಸ್ತುತಿಸಿ ಮಹಿಮೆ ಪಡಿಸಬೇಕೆಂಬುದಾಗಿ. ಎಲ್ಲಿ ನಾವು ಈ ಮಹಿಮೆಯನ್ನು ಪಡಿಸ್ತೇವೆ ಎಂಬುದಾಗಿ ನೋಡುವಾಗ ಅದೇ 149ನೇ ಕೀರ್ತನೆಯಲ್ಲಿ ಮೊದಲನೇ ವಾಕ್ಯವನ್ನು ಓದುವಾಗ ಓದಿ. ಯಾಹೋವನಿಗೆ ಸ್ತೋತ್ರ, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ. ಭಕ್ತ ಸಭೆಯಲ್ಲಿ ಈ ಭಕ್ತರು ಎಲ್ಲಿ ಕೂಡಿರ್ತಾರೆ ಎಂಬುದಾಗಿ ನೋಡುವ ಈ ಭಕ್ತ ಸಭೆಯಲ್ಲಿ ಅವರು ಕೂಡಿರುವವರಾಗಿ ಕಾಣುತ್ತಾರೆ. ದೇವರು ಈ ಭಕ್ತ ಸಭೆಯಲ್ಲಿ ಅವರನ್ನು ಕೂಡಿಸಿರುವಾಗ, ಆ ಭಕ್ತ ಸಭೆಯಲ್ಲಿ ನಾವು ದೇವರನ್ನ ಸ್ತುತಿಸುವಾಗ ಅವರಿಗೆ ಕೊಡುವಂಥ ಒಂದು ಶ್ರೇಷ್ಠವಾದಂಥ ಭಾಗ್ಯ ಎಂಬುದಾಗಿ ನೋಡುವಾಗ ಅವರನ್ನು ದೇವರು ಗೌರವ ಪಡಿಸುವವನಾಗಿ ಕಾಣಲ್ಪಡ್ತಾನೆ. ಈ ಗೌರವವನ್ನು ಪಡೆದುಕೊಂಡಂಥ ಈ ಭಕ್ತರು, ಈ ಪರಿಶುದ್ಧ ಭಕ್ತರು ಮಾಡುವಂಥ ಉನ್ನತವಾದಂಥ ಕಾರ್ಯಗಳನ್ನು ನಾವು ಈ ಸಮಯದಲ್ಲಿ ನಾವು ನೋಡಿದ್ವಿ. ನಿಜವಾಗಿಯೂ ಅವರು ಸದಾಕಾಲವೂ ಉತ್ಸಾಹ ಧ್ವನಿ ಮಾಡುವವರಾಗಿ ಕಾಣಲ್ಪಡ್ತಾರೆ. ಅದು ಮಾತ್ರವಲ್ಲದೆ ಅವರು ತಮ್ಮ ಮಹಿಮೆಯಲ್ಲಿ ಸದಾಕಾಲ ಹಿಗ್ಗುವವರಾಗಿ ಕಾಣಲ್ಪಡ್ತಾರೆ. ಅದು ಮಾತ್ರವಲ್ಲದೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ಕೊಂಡಾಟಗಳನ್ನು ಸಲ್ಲಿಸುವವರಾಗಿ ಕಾಣಲ್ಪಡ್ತಾರೆ. ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವವರಾಗಿ ಕಾಣಲ್ಪಡ್ತಾರೆ. ಎಲ್ಲದಕ್ಕೂ ಮೇಲಾಗಿ ಅವರ ಬಾಯಲ್ಲಿ ಸದಾಕಾಲವೂ ಸ್ತೋತ್ರದ ಪದಗಳು ಅದು ಯಾವಾಗಲೂ ಅದು ಕಾಣಲ್ಪಡ್ತಾ ಇರುತ್ತೆ. ಎಲ್ಲದಕ್ಕೂ ಮೇಲಾಗಿ ಅವರ ಕೈಯಲ್ಲಿ ಇಬ್ಬಾಯಿ ಕತ್ತಿಯಾದಂಥ ಒಂದು ಖಡ್ಗವನ್ನು ದೇವರು ವಾಕ್ಯವನ್ನು ಅವರಿಗೆ ಆಧಾರವಾಗಿ ಕೊಟ್ಟು ಅವರನ್ನು ಬಲಪಡಿಸುವವನಾಗಿ ಕಾಣಲ್ಪಡ್ತಾರೆ.